ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತೊಂದು ರಂಗೋಲಿ ಡಿಸೈನು ತುಂಬಾ ಚೆನ್ನಾಗಿದೆ. ಅದು ಲವ್ ಬರ್ಡ್ ರಂಗೋಲಿ. ಏಕೆ ಅಂತಂದರೆ 2 ಹಕ್ಕಿಗಳು ಪಕ್ಕ ಕೂತ್ಕೊಂಡು ಮುದ್ದು ಮಾಡ್ತಾ ಇರೋವಂಥ ರಂಗೋಲಿ. ಇದು ತುಂಬಾ ಇಷ್ಟ ಆಯಿತು. ಒಂಥರ ಸಿಂಪಲ್ಲಾಗಿದೆ, ಈಸಿಯಾಗಿದೆ ಕಲಿಯೋರ್ಗೂ. ಮತ್ತು ಕಲರ್ ಹಾಕೋದಕ್ಕೆಲ್ಲ ತುಂಬ ಈಸಿ. ಕಲರ್ ಹಾಕುವಾಗ ಸಾಮಾನ್ಯ ಏನಾಗೋದು, ತುಂಬ ಕಾಂಪ್ಲಿಕೇಟೆಡ್ ಆದರೆ ಕಲರ್ ಹಾಕೋದಕ್ಕೆ ತುಂಬಾ ಕಷ್ಟ. ಇದು ಆ ಥರ ಏನೂ ಆಗೋಲ್ಲ. ಸಿಂಪಲ್ ಸ್ಟ್ರೈಟು ಒಂಥರ, ಆಮೇಲೆ ತುಂಬಾ ಕ್ಯೂಟಾಗಿ ಕಾಣುತ್ತೆ. ಆಮೇಲೆ ಈ ರಂಗೋಲಿ ಮಾಡುವಾಗಂತೂ ತುಂಬಾ ಸಜೆಷನ್ ಬಂತು. ಫಸ್ಟು ನನ್ನ ಮಗನಿಗೆ ಯಾವಾಗಲೂ ನಾನು ತೋರಿಸ್ತೀನಲ್ವ, 2 ರಂಗೋಲಿ ಮಾಡಿಬಿಟ್ಟು ಯಾವ್ದು ಹಾಕ್ಲಿ ಪುಟ್ಟ ಅಂತ ಕೇಳ್ತೀನಿ. ಹಾಗೆ ಕೇಳಿದಾಗ ಅವನು ಹೇಳ್ದ, ನೆನ್ನೆದು ಫಸ್ಟ್ ಈ ರಂಗೋಲಿ ತೋರಿಸ್ದ. ಆಮೇಲೆ ಯಾವಾಗ ನೆನ್ನೆ ರಂಗೋಲಿ ಫುಲ್ ಕಂಪ್ಲೀಟ್ ಮಾಡೋದ್ನೋ, ಕಲರ್ ಹಾಕೋಕ್ಕೆ ಮುಂಚೆ ಕೇಳಿದೆ ಯಾವ ರಂಗೋಲಿ ಇದು ಮಾಡಲಿ ಅಂತ. ಆಗ ಅವನು ತೋರಿಸಿದ್ದು ನೆನ್ನೆ ರಂಗೋಲಿ. ಆಮೇಲೆ ಅದು ಇವತ್ತಿಗೆ ಈ ರಂಗೋಲಿ ಅಂತ ನಾನು ಇಟ್ಕೊಂಡಿದ್ದೆ. ಯೂಶ್ವಲಿ ನಾನು ಸ್ಯಾಟರ್ಡೇಸ್ ತುಂಬಾ ಬ್ಯುಸಿಯಾಗಿ ಹೋಗ್ತೀನಲ್ವ, ಬ್ಯುಸಿ ಆಗೋದೆ. ನಾನು ಪೂಜೆ ಮಾಡಿ ಇದು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಕರೆಕ್ಟಾಗಿ 12 ಆಗೋಯಿತು. ಬೆಳಗ್ಗೆ ಅನ್ನೋದು ಮುಗಿದೋಗಿತ್ತು. ಆ ಥರ ಆಗೋಗುತ್ತೆ ನಂದು ಯೂಶ್ವಲಿ ಸ್ಯಾಟರ್ಡೆ, ಪೂಜೆ ಮಾಡಿ ಎಲ್ಲ ಮಾಡಿಕೊಂಡು. ಆದ್ದರಿಂದ ಆಮೇಲೂ ತುಂಬ ಗಾಳಿ ಇರೋದರಿಂದ ಯಾವ ವಾಕೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಈಗ ಯೋಚಿಸ್ತಾ ಇದ್ದೀನಿ ಮಕ್ಕಳು ಕರ್ಕೊಂಡು ಹೋಗೋಣ ಅಂತ. ನೋಡಬೇಕು ಅದನ್ನೇ. ಅದಕ್ಕೆ ಏನು ಈ ರಂಗೋಲಿ ಅಂತೂ ತುಂಬ ಇಷ್ಟ ಆಯಿತು. ಸಿಂಪಲಾಗಿ ಬಿಟ್ಟರೆ ಹೇಗೆ ಕಾಣುತ್ತೆ ಕಲರ್ ಹಾಕಿದ್ಮೇಲೆ ಅಂತ ನೋಡಿದೆ. ಆಮೇಲೆ ಏನೋ ತುಂಬ ಸಿಂಪಲ್ ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಇನ್ನೊಂದು ಸ್ವಲ್ಪ ಡಿಸೈನ್ಗಳು ಮಾಡಿಕೊಂಡೆ, ಹೇಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಅನಿಸಿ, ಆಯಿತಾ. ಅದಕ್ಕೆ ಆಮೇಲೆ ನನ್ನ ಮಗ ದೊಡ್ಡವನಂತೂ ತುಂಬ ಸಜೆಷನ್ಗಳು ಕೊಟ್ಟ ಈ ಕಲರ್ ಮಾಡೋದಕ್ಕೆ ಎಲ್ಲದಕ್ಕೂ. ಅದು ಅವನಿಗೇ ಇವತ್ತು ಈ ರಂಗೋಲಿ ಸಲ್ಲಬೇಕಾಗಿತ್ತು. ಯಾಕೆ ಅಂತಂದರೆ, ಆಮೇಲೆ ಅವನು ಫಸ್ಟ್ ಇನ್ನೊಂದು ಹೇಳ್ದ, ಅಮ್ಮ ಈ ಬೀಕ್ಗಳಿದೆಯಲ್ಲ ಕೊಕ್ಕುಗಳು, ಆ ಕೊಕ್ಕನ್ನ ಇನ್ನೊಂದು ಸ್ವಲ್ಪ ಕೆಳಗೆ ಬಾಗಿಸುವಾಗ ಅದು ಲವ್ ಸೈನ್ ಬರುತ್ತಲ್ಲಿ ಅಂತ ಅಂದ. ಆಮೇಲೆ ವಾ ಅಂತ ಅಂದ್ಕೊಂಡು ಅವನಿಗೇ ಸರಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ, ಹೇಗೆ ಅಂದ್ಕೊಂಡು. ಕಲರೆಲ್ಲ ಅವನೇ ಚೂಸ್ ಮಾಡ್ದ. ಅದಕ್ಕೆ ಇವತ್ತು ರಂಗೋಲಿ ಏನಿದ್ರೂ ನನ್ನ ಮಗ ಧ್ರುವಂಗೆ ಇದು ಡೆಡಿಕೇಶನು, ಇದು ರಂಗೋಲಿ, ಆಯಿತಾ. ಆಮೇಲೆ ಇಲ್ಲಿ ನ್ಯೂ ಇಯರ್ ಅಲ್ವಾ, ನ್ಯೂ ಇಯರು ಆಚರಿಸುವಾಗ ಏನಾಗುತ್ತೆ ಅಂತಂದರೆ, ನ್ಯೂಜಿಲ್ಯಾಂಡಲ್ಲಿ ಒಂದಷ್ಟು ಕಡೆ ಫೈರ್ ಕ್ರ್ಯಾಕ್ ಇರುತ್ತೆ. ಈ ಫೈರ್ ಕ್ರ್ಯಾಕು ಒಂದು ಸ್ಕೈ ಟವರಲ್ಲಿ ಮಾಡ್ತಾರೆ. ಆ ಸ್ಕೈ ಟವರ್ದಂತೂ ನಾರ್ಮಲ್ ಈಸಿ, ಅದೇ ಒಂದೇ ಥರದ್ದು, ಯಾವುದು ಚೇಂಜ್ ಇಲ್ಲ, ಆಯಿತಾ. ಅದು ಆದರೆ ಇನ್ನೊಂದು ಹಾರ್ಬರ್ ಬ್ರಿಡ್ಜ್ ಅಂತ ಇದೆಯಲ್ಲ, ಇದು ನಾರ್ತಿಗೆ ಹೋಗೋದಕ್ಕೆ, ಆಕ್ಲ್ಯಾಂಡಿಗೆ, ಅದು ತುಂಬಾ ಒಂಥರ ಚೆನ್ನಾಗಿರುತ್ತೆ. ಅಲ್ಲಿ ಪ್ರತಿ ವರ್ಷ ಮಾಡಲ್ಲ. ನಾವು ಬಂದಾಗ ಫಸ್ಟ್ ವರ್ಷ ನ್ಯೂಜಿಲ್ಯಾಂಡಿಗೆ ಬಂದಾಗ ಸ್ಕೈ ಇದಕ್ಕೆ ಹೋಗಿದ್ವಿ, ಸ್ಕೈ ಟವರಿಗೆ. 2ನೇ ಸಲ ಹೋದಾಗ ನಾನು, 2ನೇ ಸಲನಾ ಥರ್ಡ್ ಸಲ ಸೆಕೆಂಡ್ನೇ ಸಲ ಹೋದಾಗಲೂ ನಾವು ಸ್ಕೈ ಟವರ್ಗೆ ಹೋದ್ವಿ ಅನ್ಸುತ್ತೆ. ಥರ್ಡ್ಗೆ ನಾನು ಪ್ರೆಗ್ನೆಂಟ್ ಇದ್ದೆ. ಆಗ ನಾವು ಹಾರ್ಬರ್ ಬ್ರಿಡ್ಜಿಗೆ ಹೋಗಿದ್ವಿ, ನಾನು ನಮ್ಮ ಮನೆಯವರು ಮತ್ತು ಒಬ್ಬ ಫ್ಯಾಮಿಲಿ ಫ್ರೆಂಡು. ಅದು ತುಂಬಾ ಇಷ್ಟ ಆಯಿತು. ಆದರೆ ತುಂಬಾ ರಶ್ ಇರುತ್ತೆ. ಆಮೇಲೆ ಇವೆಲ್ಲ ಎಲ್ಲಿ ಯಾವ್ಯಾವ ಮನೆಗೆ ಕಾಣುತ್ತೆ ಆ ರೋಡು, ಅವೆಲ್ಲ ತುಂಬಾ ಬ್ಯುಸಿಯಾಗಿ ಹೋಗುತ್ತೆ. ಪಾರ್ಕಿಂಗು ಸಿಗೋಲ್ಲ, ಎಲ್ಲೂ ಸಿಗೋಲ್ಲ. ನೋಡೋಣ ಈ ಸಲ ಮಕ್ಕಳೇನಾದರೂ ಕೇಳ್ತಾರಾ ಏನು ಅಂತ. ಹೋದ ಸಲ ಎಲ್ಲ ಹೋಗಿದ್ವಿ ನಾವು ಇದಕ್ಕೆ ಫೈರ್ ಕ್ರ್ಯಾಕ್ ಇದು ನೋಡೋದಕ್ಕೆ. ಈ ಸಲ ಮಕ್ಕಳೇನು ಇದುವರೆಗೂ ಏನೂ ಇದು ಮಾಡಿಲ್ಲ. ನೋಡಬೇಕು ಅವ್ರಿಗಿಷ್ಟ ಎಲ್ಲಿ ಇದಾಗುತ್ತೆ ಅಂತ, ಅದನ್ನು ನೋಡಿಕೊಂಡೇ ಹೋಗಬೇಕು. ನೋಡಿ ಇಲ್ಲಿ ಒಂದು ತಪ್ಪು ಮಾಡಿದೆ. ಅದಕ್ಕೆ ಮಾಮೂಲಿ ನಾನು ಇದ್ದೇ ಇದೆಯಲ್ಲ ಅಸ್ತ್ರ, ವೈಟ್ ಕಲರು, ಅದನ್ನು ಇದು ಮಾಡಿಕೊಂಡೆ. ಇದು ಸಾಮಾನ್ಯ ಇದು ಮಾಡುವಾಗ ನಾನು ತಪ್ಪು ಮಾಡ್ಕೋತೀನಿ, ಯಾಕೆ ಅಂತ ಗೊತ್ತಿಲ್ಲ, ಆಯಿತಾ. ಇದು ಆಮೇಲೆ
ಫೈರ್ದೆಲ್ಲ ಜಾಸ್ತಿ ಸೌಂಡ್ ಬರೋ ಅಂಥದ್ದೆಲ್ಲ ಏನೂ ಇದು ಮಾಡಲ್ಲ. ಅವತ್ತೊಂದು ದಿನ ಅಷ್ಟೇ ಅಂದರೂ ಸ್ವಲ್ಪ ಪೊಲ್ಯೂಷನ್ಗೆಲ್ಲ ಆದ್ಯತೆ ಕೊಡೋದ್ರಿಂದ ಅದು ಅಷ್ಟೊಂದು ಹೆಚ್ಚಿಗೆ ಇದು ಮಾಡಲ್ಲ. ಏನು ಅಂದರೂ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟೇ ಫೈರ್ ಕ್ರ್ಯಾಕು ಆ ಟೈಮ್ 12 o'clockಗೆ. ಆಮೇಲೂ ನಮ್ಮದೇ ಫಸ್ಟ್ ಆಗೋದಲ್ವ ನ್ಯೂ ಇಯರು, ಅದರಿಂದ ಎಲ್ಲ ಕಡೆನೂ ಅದು ಇದಾಗುತ್ತೆ. ನಮ್ಮದಾದ್ಮೇಲೆ 2 ಅವರ್ಸ್ ಆದಮೇಲೆ ಸಿಡ್ನಿ ಇದು ಈಗ ನೋಡಿ, ಇದು ಕಲರ್ ಆದಮೇಲೆ ಇದು ಮಾಡಿರೋದು. ಕಲರ್ ಇಷ್ಟ ಆಯಿತಾ ಏನು? ಇದು ನಾನು ಇದಕ್ಕೆ ಪೇಂಟ್ ಯೂಸ್ ಮಾಡಲಿಲ್ಲ, ಕಲರ್ ಪೆನ್ಸಿಲ್ ಯೂಸ್ ಮಾಡಿದೆ. ಯಾಕೆ ಅಂತಂದರೆ ನನ್ನ ಮಗ ಅಮ್ಮ ಗ್ರೇಡಿಯೆಂಟಲ್ಲಿ ಮಾಡು, ಸ್ವಲ್ಪ ಗ್ರೇಡಿಯೆಂಟು ಅದೇ ಕಲರ್ಗಳು ಬೇಡ, ಬೇರೆ ಕಲರ್ ಯೂಸ್ ಮಾಡು ಅಂತಿದ್ನಲ್ಲ. ಸೊ ಅದಕ್ಕೆ ಅವನಿಗೋಸ್ಕರ, ಅವನೇ ಇಷ್ಟೆಲ್ಲ ಇದು ಮಾಡಿರೋದಕ್ಕೋಸ್ಕರ ಈ ಥರ ಮಾಡಿಕೊಂಡೆ, ಆಯಿತಾ. ಆಮೇಲೆ ರೆಸ್ಟೋರೆಂಟು ಅವೆಲ್ಲ ಸಿಟಿ ಸೈಡು ತುಂಬಾ ಏನೋ ತುಂಬ ರಶ್ ಇರುತ್ತೆ, ಅವತ್ತು ಸಿಗೋದೇ ಕಷ್ಟ ಒಂಥರ ಆ ಥರ. ಆಮೇಲೆ ತುಂಬ ಗಲಾಟೆ ಆಗುತ್ತೆ. ಫಸ್ಟ್ ಸಲ ಏನಾಯಿತು ಅಂದರೆ, ಸೆಕೆಂಡ್ ಇಯರ್ ಅನಿಸುತ್ತೆ, ಫೈರ್ ಕ್ರ್ಯಾಕ್ ಇದನ್ನು ನಾವು ನೋಡ್ಕೊಂಡ್ವಿ ಅಲ್ವಾ. ಅದು ನೋಡಾದಮೇಲೆ ಮಿಷನ್ ಬೇ ಅಂತಂದರೆ ಹಾರ್ಬರ್ ಬ್ರಿಡ್ಜ್ ಇದಕ್ಕೆ ಕಾಣುತ್ತಲ್ಲ, ಆ ಥರ ಅಲ್ಲಿದ್ದಕ್ಕೆ ಹೋಗೋದಕ್ಕೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ವಿ. ಆಮೇಲೆ ಅದು ಆಗ್ಲೇ ಸುಮಾರು 12 o'clock ಏನೋ ಆಗೋಗಿತ್ತು. 12 o'clock ಅಲ್ಲ, ಫೈರ್ ಕ್ರ್ಯಾಕ್ ಆದಮೇಲೆ ನಿಯರ್ಲಿ 1 o'clock ಬರ್ತಾ ಹೋಗೋಣ ಅಂತ ಅಂದರು. ಆಮೇಲೆ ಹಸ್ಬೆಂಡ್ ಏನು ಹೇಳ್ತಿದ್ರು ಅಂದರೆ, ಇಲ್ಲಿ ತುಂಬ ಇರ್ತಾರೆ, ರಶ್ಶು ಇನ್ನೂ ಜಾಸ್ತಿ ಅಂತೆಲ್ಲ ಹೇಳ್ತಿದ್ರು. ಸರಿ ಹೋಗಿದ್ದಂಗೆ ಮನೆಗೆ ಹೋಗೋಣ ಅಂತ ಬರುವಾಗ ಅಲ್ಲಿ ಹೋದ್ವಿ. ಅವರೆಲ್ಲ ಕುಡಿದು ಚಿತ್ತಾಗಿದ್ರಲ್ಲ, ಅದನ್ನೆಲ್ಲ ಬಾಡಿಗಳನ್ನ, ಡೆಡ್ ಬಾಡಿಗಳು ಎತ್ತುತ್ತಾಯಿದ್ರು ಅವ್ರುಗಳನ್ನ. ಅದನ್ನೆಲ್ಲ ನೋಡಿ ಏನೋ ಭಯ ಇತ್ತೇನೋ. ಆಮೇಲೆ ಕನ್ಸೀವ್ ಆಗಿದ್ದೀನಿ ಅನ್ಕೋತಿದ್ದೆ. ಆಮೇಲೆ ಅದು ಆಗಲಿಲ್ಲ. ಅದಾದಮೇಲೆ ಹೆದರಿಕೆಗೆ ಇದಾಯಿತು ಅನಿಸುತ್ತೆ, ಆ ಥರ ಆಯಿತು. ಅದೊಂದು ನನಗೆ ಮರೆಯಲಾರದ ಇನ್ಸಿಡೆಂಟು ನನಗೆ ಇದು ಆ ವರ್ಷ, ಆಯಿತಾ. ಅದು ಆಮೇಲೆ ಅವತ್ತು ತುಂಬ ಗಲಾಟೆ ಅಂತಂದರೆ ಹೆಚ್ಚಿಗೆ ಯಾರನ್ನು ಇದು ಮಾಡೋದಕ್ಕೆ ಹೋಗಲ್ಲ. ಎಲ್ಲರೂ ಸ್ಕೈ ಟವರಲ್ಲಿ ಇರ್ತಾರೆ, ಸ್ಕೈ ಸಿಟಿಲಿ ಕೆಸಿನೋದ್ರಲ್ಲಿ ಇದಕ್ಕೆ ಆಟ ಆಡೋದಕ್ಕೆ. ಆಮೇಲೆ ಅಲ್ಲಿ ತುಂಬಾ ಏನೇನೋ ಪ್ರೋಗ್ರಾಮ್ ಇರುತ್ತೆ ನೋಡೋದಕ್ಕೆ. ಆಮೇಲೆ ನನಗೇನು ಹೇಳ್ತಾರೆ ಗೊತ್ತಿಲ್ಲ, ಪ್ಯಾರಿಸಲ್ಲಿ ಓಡಾಡ್ತಾರಲ್ಲ ಆ ಥರ ಎಲ್ಲ ಅವತ್ತು ಇಲ್ಲಿ ಇರುತ್ತೆ ಸ್ಕೈ ಟವರ್ ಮುಂದೆ ಎಲ್ಲ ಪ್ರೋಗ್ರಾಮ್ಗಳು. ಆಮೇಲೆ ಇನ್ನೊಂದು ಚೈನೀಸ್ ನ್ಯೂ ಇಯರ್ ಬರುತ್ತಲ್ವ, ಮಾರ್ಚು ಅಥವಾ ಫೆಬ್ರವರಿ ಎಂಡಲ್ಲಿ ಬರುತ್ತೆ, ಮಾರ್ಚ್ ಬಿಗಿನಿಂಗ್ ಅಥವಾ ಫೆಬ್ರವರಿ ಎಂಡು. ಆಗಲೂ ಅಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಎಲ್ಲ ಅದನ್ನು. ಆಮೇಲೆ ಅದೇನೇನೋ ಚೈನೀಸ್ದೇ ಅದೇನೇನೋ ಪ್ರೋಗ್ರಾಮ್ಗಳೆಲ್ಲ ಕೊಡ್ತಾರಲ್ಲಿ. ನಾವು ಒಂದು ಸಲ ಮ್ಯಾಜಿಕ್ ಶೋ ನೋಡಿದ್ವಿ. ಆಮೇಲೆ ಮಕ್ಕಳದು ಜಿಮ್ನಾಸ್ಟಿಕ್ಸು ಎಲ್ಲ ಅಲ್ಲಿ ನೋಡಿದ್ವಿ ನಾವು, ಅವ್ರ ನ್ಯೂ ಇಯರ್ ಸೆಲೆಬ್ರೇಷನ್ ಇದರಲ್ಲಿ. ಆಮೇಲೆ ಡ್ರ್ಯಾಗನ್ದು ಹೋಗ್ತಾರೆ, ಡ್ರ್ಯಾಗನ್ ಇದು ಮಾಡಿಕೊಂಡು, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದು ಸಲ ಅಲ್ಲಿ ನೋಡಲಿಲ್ಲ, ನನ್ನದು ಚಿಕ್ಕ ಮಗಂದು ಸ್ಕೂಲಲ್ಲಿ ಅವ್ರು ಮಾಡಿದರು, ಏನೋ ಒಂದು ಇದು ಅಸೆಂಬ್ಲಿ ಇದಕ್ಕೆ, ಆಯಿತಾ. ಇವತ್ತು ಇಷ್ಟು ಸಾಕು ಹೇಳಿದ್ದು ನ್ಯೂಜಿಲ್ಯಾಂಡ್ ಬಗ್ಗೆ. ನೋಡಿ ಈಗ ಹೇಗೆ ಕಾಣಿಸ್ತಿದೆ, ಇದು ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸಿಂಪಲ್ಲಾಗಿ. ನೀವೆಲ್ಲ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕು ಮತ್ತು ಇದು ತುಂಬ ಇಷ್ಟ ಆಯಿತು ಅಂದರೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಗಳ ಸಪೋರ್ಟೇ ನನಗೆ ಆಶೀರ್ವಾದ. ನಿಮ್ಮ ಸಪೋರ್ಟು ಉತ್ತೇಜನದಿಂದನೇ ಇಲ್ಲಿವರೆಗೆ ಬಂದಿದ್ದೀನಿ, ಇನ್ನೂ ಮುಂದೆ ಹೋಗ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಅಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.